ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಒಂದು ವ್ಲಾಗ್ ಏನಪ್ಪ ಅಂತಂದೇಳಿ ನಿಮಗೆ ತಮ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಏನಂದರೆ ವ್ಲಾಗ್ಸ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕೆ ಸ್ಟಾಪ್ ಮಾಡಬೇಕು, ಏನು ಈ ವ್ಲಾಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೈವ್ ಆಗಬೇಕು ಅಂದರೆ ಮ್ಯಾರಿಡ್ ವುಮೆನ್ಸ್ಗಾದರೆ ಹಸ್ಬೆಂಡ್ಸ್ ಎಷ್ಟು ಸಪೋರ್ಟ್ ಇರಬೇಕು, ಹಾಗೆ ಮ್ಯಾರಿಡ್ ವುಮೆನ್ಸ್ಗಾದರೆ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಇರಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಹಸ್ಬೆಂಡ್ ಸಪೋರ್ಟ್ ಎಷ್ಟಿದೆ, ನಾನು ಯಾಕೆ ವ್ಲಾಗ್ನ ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ, ಯಾವ ಕಾರಣಕ್ಕೆ ಅಂತಂದೇಳಿ ನಿಮಗೆ ವ್ಲಾಗ್ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಈ ಥರನೇ ವ್ಲಾಗ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆನೂ ಇದೆ. ಬಟ್ ವ್ಲಾಗ್ ಯಾಕೆ ಸ್ಟಾಪ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಇನ್ನು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋದೇನೆ, ಏನಾದರೂ ನಾವು ಹೊಸ್ದಾಗಿ ಒಂದು ಸ್ಟಾರ್ಟ್ ಮಾಡ್ತಿದ್ದೀವಿ, ಆಲ್ರೆಡಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಅಕ್ಕಪಕ್ಕದವರಿಗೆ ಗೊತ್ತಾದಾಗ ಆಗಿರ್ಬೋದು. ಸ್ವಲ್ಪ ಜನ ಆ ಥರ ಬೇಡ, ಈ ಥರ ಬೇಡ, ನೀನು ಏನು ಮಾಡಬೇಕು, ನಾರ್ಮಲಾಗಿ ನಿನ್ನ ಪಾಡಿಗೆ ನೀನಿದ್ರೆ ಆಯ್ತಲ್ವಾ, ಏನು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೇನೇನಾ, ಇಲ್ಲ ಮಾಡಿದ್ರೆ ಎಷ್ಟು ದುಡ್ಡು ಬರ್ತಿದೆ ನಿನಗಾಗಲೇ, ಏನು ದುಡ್ಡಿಗೋಸ್ಕರ ಎಲ್ಲ ಫ್ಯಾಮಿಲಿ ಸೀಕ್ರೆಟ್ಸ್ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಬೇಕಾ, ಈ ಥರ ಎಲ್ಲ ನಮಗೆ ತುಂಬ ಮಾತುಗಳೆಲ್ಲ ಕೇಳಿ ಬರುತ್ತೆ. ಬಟ್ ನಾನು ಅದನ್ನೆಲ್ಲ ಅಷ್ಟಾಗಿ ಏನು ತಲೆಗೆ ಹಾಕ್ಕೊಂಡಿರಲಿಲ್ಲ. ಬಿಕಾಸ್ ಕಾಮನ್, ಎಲ್ಲರೂ ಅಷ್ಟೇ, ಏನೇ ಒಂದು ಹೊಸದು ಮಾಡ್ತೀವಿ ಅಂದಾಗ ಅದರಲ್ಲಿ ನಾವು ಎಷ್ಟು ಸಕ್ಸಸ್ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿರಲ್ಲ. ಬಟ್ ನಾವು ಟ್ರೈ ಅಂತೂ ಮಾಡ್ತೀವಿ. ಆ ಟ್ರೈ ಮಾಡೋದಕ್ಕೂ ಸಹ ಬಿಡದೇ ಇರೋರು ತುಂಬ ಜನನೇ ಇರ್ತಾರೆ. ಆದರೆ ನಾವು ಅದನ್ನು ಯಾವುದಕ್ಕೂ ತಲೆಗೆ ಹಾಕ್ಕೋಬಾರ್ದು ಅನ್ನೋ ಒಂದು ಮೋಟಿವೇಟ್ ನಾನು ತೊಗೊಂಡೇ ನಾನು ಆದಷ್ಟು ನನಗೆ ಆ ಟೈಮ್ ಸಿಕ್ಕಾಗ ಎಲ್ಲ ಕನ್ಸಿಸ್ಟೆನ್ಸಿ ಅಂತೂ ನಾನು ಫಾಲೋ ಮಾಡೋಕ್ಕಾಗಲಿಲ್ಲ. ಬಟ್ ನನಗೆ ಟೈಮ್ ಸಿಕ್ಕಾಗ ನಾನು ಒಂಥರ ಪ್ಯಾಷನ್ ಆಗಿ ನನಗೇನು ಇಷ್ಟ ಆಗುತ್ತೋ ಆವಾಗ ನಾನು ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನೈಟಲ್ಲಿ ಒಂದು ಬಾಂಬೆ ಹಾಕಿದೆ ಯೂಟ್ಯೂಬ್ ಕಡೆಯಿಂದ. ಸೊ ಅದನ್ನು ಕೇಳಿದ್ಮೇಲೆ ಅಂತೂ ವ್ಲಾಗ್ಸ್ ಕಂಟಿನ್ಯೂ ಮಾಡಬೇಕು ಅಂದ್ರೇ ಭಯ ಆಗ್ತಿದೆ. ಫಸ್ಟ್ ಆಫ್ ಆಲ್ ಏನಂದರೆ, ನಿಮ್ಗೆಲ್ರಿಗೂ ಇಷ್ಟರಲ್ಲಿ ಗೊತ್ತಾಗಿರುತ್ತೆ, ಕಂಟೆಂಟ್ ಕ್ರಿಯೇಟರ್ಸ್ಗಾಗಿರ್ಬೋದು ಅಥವಾ ಮಾಮೂಲಾಗಿ ಯೂಟ್ಯೂಬಲ್ಲಿ ನೋಡೋರ್ಗಾಗಿರ್ಬೋದು, ಏನಪ್ಪ ಅದು ಅಂದರೆ ಯೂಟ್ಯೂಬ್ ಈಗ ಮಾನಿಟೈಸೇಷನ್ಗೆ ಹೊಸ ರೂಲ್ನ ತೊಗೊಂಬಂದಿದೆ. ಅದು ಪ್ರೆಸೆಂಟ್ ಇಲ್ಲ, ಬಟ್ ನೆಕ್ಸ್ಟ್ ಇಯರ್ 2027 ಫೆಬ್ 1 ಅದಾದಮೇಲೆ ಫೆಬ್ 1 ಆದಮೇಲೆ ಯಾರೆಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೇಕು ನೋಡಿ, ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಏನೋ 1000 ಇರಬೇಕು. ಸೊ 8000 ವಾಚಿಂಗ್ ಅವರ್ಸ್ ಕಂಪಲ್ಸರಿ ಇರಬೇಕು. ಇಲ್ಲ ಅಂದರೆ 20 ಮಿಲಿಯನ್ಸ್ ವ್ಯೂಸ್ ಇರಬೇಕು ಶಾರ್ಟ್ಸ್ಗೆ. ಸೊ ಇದೊಂದು ಲಾಂಗ್ ವೀಡಿಯೋಸ್ಗೆ 4000 ವಾಚ್ ಅವರ್ಸ್ ಬರಬೇಕು. ಈ ಮಾನಿಟೈಸೇಷನ್ ರೂಲು ಅಪ್ಲೈ ಮಾಡಿರೋದು ಇದು ಎಷ್ಟರವರೆಗೂ ಬೆನಿಫಿಟ್, ಕೆಲವ್ರು ಹೇಳ್ತಾರೆ ಆ್ಯಕ್ಚುಲಿ ರಿಯಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಈ ಕ್ರಿಂಜ್ ಕಂಟೆಂಟ್ ಮಾಡೋರಿಗೆಲ್ಲ ಇದು ವೇಸ್ಟ್ ಆಗುತ್ತೆ, ಒಳ್ಳೆ ಕಂಟೆಂಟ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯೂಟ್ಯೂಬ್ ಈ ಥರ ಒಂದು ಅಪ್ಡೇಟ್ ತಂದಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಈಗ ಇರೋ ನಾರ್ಮಲಾಗಿ 365 ಡೇಸಲ್ಲಿ ಯಾವುದು ವಿಡಿಯೋ ವೈರಲ್ ಆಗದೇನೆ ಕಂಟಿನ್ಯೂಯಸ್ ಆಗಿ ವಿಡಿಯೋ ಹಾಕಿದ್ರೂ ಸಹ 4000 ವಾಚಿಂಗ್ ಅವರ್ಸ್ನ ಗೇನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಆ ಸಿಚುವೇಷನಲ್ಲಿ 4000 ಹೋಗಿ 8000 ಆದಾಗ ನಮಗೆ ಬರೋ 100 ಅಂದರೆ ಕಮ್ಮಿ ವ್ಯೂಸಲ್ಲೇ ಇನ್ನು ಅಷ್ಟು ವಾಚಿಂಗ್ ಅವರ್ಸ್ನ ಹೆಂಗಪ್ಪ ಗೇನ್ ಮಾಡೋದು ಅಂತ ಲಿಟ್ರಲಿ ನನಗೆ ಆ ವ್ಲಾಗ್ ನೋಡಿದ್ಮೇಲೆ, ಟೆಕ್ ಚಾನಲ್ಸ್ ಅವರು ವಿಡಿಯೋ ಮಾಡ್ತಾರಲ್ವ, ಆ ವಿಡಿಯೋ ನೋಡಿದ್ಮೇಲೆ ನಿಜವಾಗ್ಲೂ ಒಂಥರ ಶಾಕೇ ಆಗೋಯ್ತು. ನಮಗೆ ಬರೋ ವ್ಯೂಸಲ್ಲಿ 365 ಡೇಸಲ್ಲಿ 4000 ಬರೋದೇ ಕಷ್ಟ. ಅಂಥದ್ರಲ್ಲಿ ಈಗ ಬಂದಿರೋ 8000 ಅವರ್ಸ್ನ ಹೆಂಗಪ್ಪ ಗೇನ್ ಮಾಡೋದು? ಈಗ ನಮಗೆ ಟೈಮೂ ತುಂಬ ಇಲ್ಲ, ಒಂದು 5 ಮಂತ್ಸ್ ಇದೆ ಟೈಮು. ಅದರಲ್ಲೂ ನಾವು ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ಸ್ ಹಾಕಿ ಅಪ್ಲೋಡ್ ಮಾಡಿದ್ರೆ ಸಹ ಅದರಲ್ಲೂ ಯಾವುದಾದ್ರೂ ನಮ್ಮ ಲಕ್ ಚೆನ್ನಾಗಿದ್ದು ಒಂದು ವಿಡಿಯೋ ವೈರಲ್ ಆದರೂ ಅಷ್ಟೋ ಇಷ್ಟೋ ವಾಚಿಂಗ್ ಅವರ್ಸ್ ಬರ್ಬೋದು. ಬಟ್ ಕಂಪ್ಲೀಟಾಗಿ 4000 ಬರಲ್ಲ, ಏನೋ ಆ ಥರ ಆಗ್ಬೋದು. ಬಟ್ ಶಾರ್ಟಲ್ಲಂತೂ ಮಾನಿಟೈಸೇಷನ್ ಆದ್ರೂ ಲಾಂಗ್ ವಾಚ್ ಅವರ್ಸ್ ಅಂತೂ ಬೇಕೇ ಬೇಕು. ಸೊ ಈ ಥರ ಇರೋದ್ರಿಂದ ನಿಜವಾಗ್ಲೂ ನನಗೆ ಆ ಕ್ಷಣಕ್ಕೆ ಆ ವ್ಲಾಗ್ ನೋಡಬೇಕಾದ್ರೆ ಅನಿಸಿದ್ದು, ಇನ್ನು ವ್ಲಾಗ್ ಸ್ಟಾಪ್ ಮಾಡೋದೇ ಒಳ್ಳೆಯದು,
ಇದಾಗೋದಿಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ, ಎಫರ್ಟ್ಸ್ ಯಾಕೆ ಹಾಕಬೇಕು, ಇಷ್ಟೊಂದೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ ಅನ್ನೋ ಥರ ಫೀಲ್ ಬಂತು. ಬಿಕಾಸ್ ನಿಮಗೆ ಗೊತ್ತಾಗುತ್ತೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಹ ವ್ಯೂಸ್ ಬರಲ್ಲ, 10 ವಿಡಿಯೋ ಅಪ್ಲೋಡ್ ಮಾಡಿದ್ರು ನನ್ನ ವ್ಯೂಸ್ ಬರ್ತಾ ಇರಲ್ಲ. ಅವಾಗ ಏನು ಅನಿಸುತ್ತೆ ಅಂದರೆ ವ್ಲಾಗ್ ಸ್ಟಾಪ್ ಮಾಡೋದೇ ಬೆಟರ್ ಅನಿಸುತ್ತೆ. ಬಟ್ ನಾನು ಸ್ಟಾಪ್ ಮಾಡ್ತೀನಿ ಅಂತ ಅಂದೆ. ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಕೇಳಿ. ಹಾಯ್ ಗೈಸ್. ಸೊ ನಾನೇನಂದರೆ ಯೂಟ್ಯೂಬು ಇವಾಗ ನಿನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಿನ್ಗೇನಾದರೂ ಯೂಟ್ಯೂಬ್ ಏನಾದ್ರು ತೊಂದರೆ ಆಯ್ತಿದೆ ಅಂದರೆ ಸ್ಟಾಪ್ ಮಾಡು, ಪರವಾಗಿಲ್ಲ. ಬಟ್ ನೀನು ಅವ್ರು ಅಂತಾರೆ, ಇವ್ರು ಅಂತಾರೆ, ಅವ್ರು ಹಿಂಗೆ ಮಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಹಿಂಗೆ ಯೂಟ್ಯೂಬಲ್ಲಿ ಹಾಕಿದ್ರೆ ಏನು ಹಿಂಗೆ ದುಡ್ಡು ಬರುತ್ತಾ, ಇದೆಲ್ಲ ಮಾತಾಡ್ತಾರೆ ಅಂದರೆ ಅದೊಂದೇ ಮೇನ್ ರೀಸನ್ ಅಲ್ಲ. ನಾನು ಹೇಳ್ತಿರೋದು ಯೂಟ್ಯೂಬ್ ಅಪ್ಡೇಟ್, ವಾಟ್ ಎವರ್ ಇವಾಗ 8,000 ಅವರ್ಸ್ ಬರಬೇಕು ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆನೇ ಆಗಲಿ. ಇವಾಗ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿದ್ರೆ ಹೇಗೆ ನಮ್ಮದು ರೀಚ್ ಆಗುತ್ತಾ. ಇವಾಗ ನಮ್ಮದು ಎಕ್ಸಾಂಪಲ್ ವ್ಯೂಸ್ ಬರ್ತಾ ಇಲ್ಲ, ಸರಿನಾ, ಅಪ್ಲೋಡ್ ಮಾಡ್ತಾ ಇದ್ದೀವಿ ಕನ್ಸಿಸ್ಟೆನ್ಸಿಯಾಗಿ, ಒಂದೊಂದು ಟೈಮ್ ಮಾಡ್ತಾ ಇದ್ದೀವಿ, ವ್ಯೂಸ್ ಬರ್ತಾ ಇಲ್ಲ. ಬಟ್ ಒಂದಲ್ಲ ಒಂದು ದಿವಸ ನಮ್ಮ ವಿಡಿಯೋ ವೈರಲ್ ಆಗುತ್ತೆ. ಬಟ್ ನಿನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಏನಾದರೂ ಯೂಟ್ಯೂಬ್ ಮಾಡೋಕ್ಕಾಗ್ದಲೆ ಇದಾಗಿ ಏನಾದರೂ ಇದು ಮಾಡ್ತೀನಿ ಅಂದರೆ ಯೂಟ್ಯೂಬ್ ಸ್ಟಾಪ್ ಮಾಡೋ, ಪರವಾಗಿಲ್ಲ. ಅದನ್ನ ಬಿಟ್ಬಿಟ್ಟು ಇವ್ರು ಹೇಳ್ತಾರೆ, ಇದು ಮಾಡ್ತಾರೆ ಅಂದರೆ ಅದಕ್ಕಾದರೆ ನೀನು ಗಿವ್ ಅಪ್ ಮಾಡಲೇಬೇಡ. ಅವರು ಹೇಳ್ತಾನೆ ಇರ್ತಾರೆ ಆ ಥರ. ಬಟ್ ನಮ್ದೇನೈತೆ ಅಂದರೆ ನಮ್ಮ ಕನ್ಸಿಸ್ಟೆನ್ಸಿ, ನಮ್ಮ ವಿಡಿಯೋ ಎಷ್ಟು ಎಫರ್ಟ್ ಹಾಕಿ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತು, ಇನ್ನೊಬ್ರಿಗೆ ಗೊತ್ತಿಲ್ಲ. ಒಬ್ಬ ಕ್ರಿಯೇಟರ್ ಆಗಿ, ಈಗ ನಾವಂತಲ್ಲ, ಎಕ್ಸಾಂಪಲ್ ಪ್ರತಿಯೊಂದು ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ಗೂ ಅಷ್ಟೇ ಎಷ್ಟು ಕಷ್ಟ ಇದೆ ಏನು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಇಯರ್ ಫೆಬ್ರವರಿಲಿ 1ನೇ ತಾರೀಕಿಂದ 8,000 ವಾಚ್ ಅವರ್ಸು 2,000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಇದೆ. 1,000 ಸಬ್ಸ್ಕ್ರೈಬರ್ಸು, 8,000 ವಾಚಿಂಗ್ ಅವರ್ಸು, ಶಾರ್ಟ್ಸ್ಗೆ 20 ಮಿಲಿಯನ್ ವ್ಯೂಸ್. ಓಕೆ. ಹಂಗಾಗಿ ಕನ್ಸಿಸ್ಟೆನ್ಸಿ ವಿಡಿಯೋ ಹಾಕು, ವ್ಯೂಸ್ ಬರುತ್ತಾ ಬಿಡುತ್ತಾ ಅದು ನೆಕ್ಸ್ಟು. ಏನಂದರೆ ವಿಡಿಯೋ ಮಾತ್ರ ಕನ್ಸಿಸ್ಟೆನ್ಸಿಯಿಂದ ಹಾಕ್ತಾನೆ ಇರು, ಅದು ಒಂದಲ್ಲ ಒಂದು ಟೈಮ್ ವೈರಲ್ ಆಗೇ ಆಗುತ್ತೆ. ಪ್ರತಿ ಒಂದು ಟೆಕ್ ಚಾನಲಲ್ಲೂ ಇದೇ ಹೇಳ್ತಾರದವ್ರು. ಸೊ ನಾವು ಆ ಥರ ಹಾಕ್ಲೇಬೇಕು, ದಿನ ಒಂದೊಂದು ವಿಡಿಯೋ ಕನ್ಸಿಸ್ಟೆನ್ಸಿ ಹಾಕ್ಲೇಬೇಕು ನಾವು. ಸೊ ಇದಕ್ಕೋಸ್ಕರ ಗಿವ್ ಅಪ್ ಮಾಡಬೇಡ, ವಿಡಿಯೋ ಹಾಕ್ತಾರೆ ಕನ್ಸಿಸ್ಟೆನ್ಸಿ ಅಷ್ಟೇ. ಓಕೆ. ಸೊ ನಮ್ಮ ಹಸ್ಬೆಂಡ್ ಈ ಥರ ಹೇಳ್ತಿದ್ದಾರೆ, ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡು, ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡ. ಎಷ್ಟು ನಾವು ಎಫರ್ಟ್ಸ್ ಹಾಕಿ ನಾವು ನಮ್ಮ ಕಡೆಯಿಂದ 100% ನಾವು ಕೊಟ್ಮೇಲೆ ಅದು ಬರುತ್ತೆ ಬಿಡುತ್ತೆ ಅನ್ನೋದು ಅದು ಆಮೇಲೆ. ಇನ್ನೂ 5 months ನಮಗೆ ಟೈಮ್ ಇದೆ. ಸೊ ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ರೆ ಬರುತ್ತೆ ವ್ಯೂಸು. ಮತ್ತು ಎಷ್ಟಾಗುತ್ತೆ, ಕನಿಷ್ಠ ನಾವು ಗಿವ್ ಅಪ್ ಮಾಡಲಿಲ್ಲ, ಟ್ರೈ ಮಾಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ನಮಗಿರುತ್ತೆ ಅಲ್ವಾ. ಹಂಗಾಗಿ ನೋಡೋಣ, ಟ್ರೈ ಮಾಡ್ತೀನಿ. ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಹಾಕೋದಕ್ಕೆ. ಕಂಟೆಂಟ್ ಅಂತೂ ಇದರಲ್ಲಿ ಪಕ್ಕಾ ನಿಮ್ಮ ಸಪೋರ್ಟ್ ಅಂತೂ ನಮಗೆ ತುಂಬಾ ಮುಖ್ಯ. ಬಿಕಾಸ್ ವೀಡಿಯೋಸ್ ನಾವೆಷ್ಟೇ ಕಂಟೆಂಟ್ ಅಪ್ಲೋಡ್ ಮಾಡಿದ್ರು ವ್ಯೂವರ್ಸ್ ಕಡೆಯಿಂದ ವ್ಯೂಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಪ್ಪ ನಮ್ಮ ಚಾನಲ್ಲು ಗ್ರೋತ್ ಆಗೋಕ್ಕೆ ಚಾನ್ಸ್ ಇರಲ್ಲ. ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಅಥವಾ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು, ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ವಿಡಿಯೋನ ನೋಡಬೇಕಾದ್ರೆ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಮ್ಮ ಯೂಟ್ಯೂಬ್ ವಿಡಿಯೋನ ತುಂಬ ಜನಕ್ಕೆ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ. ಇಷ್ಟು ಮಾತ್ರ ಕೇಳ್ಕೊತಾ ಇದ್ದೀನಿ. ಸೊ ಇನ್ನು ಮುಂದೆ ಒಳ್ಳೆ ಕಂಟೆಂಟ್ನ ಕೊಡ್ತೀನಿ ಕೂಡ. ಇನ್ನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಸೊ ಇದು ವಿಡಿಯೋ ಸ್ಟಾಪ್ ಮಾಡೋದಕ್ಕೆ ಕಾರಣ. ಸೊ ನನಗೆ ನಮ್ಮ ಹಸ್ಬೆಂಡ್ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. ಬಿಕಾಸ್ ರಿಯಲಿ ಇದು ತುಂಬ ಇಂಪಾರ್ಟೆಂಟ್, ಹಸ್ಬೆಂಡ್ ಸಪೋರ್ಟ್ ಅನ್ನೋದು. ಒಂದು ಮ್ಯಾರಿಡ್ ವುಮೆನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೈವ್ ಆಗಬೇಕು ಅಂತ ಅಂದರೆ ಆ ಸಪೋರ್ಟ್ ಅಂತೂ ನನಗೆ ತುಂಬ ಚೆನ್ನಾಗಿದೆ. ಸೊ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ಯೂಟ್ಯೂಬ್ ಅಪ್ಡೇಟ್ ಕೇಳಿದ್ಮೇಲೆ ಸ್ವಲ್ಪ ಭಯ ಆಯಿತು. ಬಟ್ ಯಾವುದೂ ರಿಸ್ಕ್ ತೊಗೊಳ್ದೆ ಅಂತೂ ಲೈಫಲ್ಲಿ ಸಿಗಲ್ಲ. ಹಂಗಂತ ಈಸಿಯಾಗಿ ಬಂದಿದ್ದು ಯಾವುದು ನಮ್ಮ ಜೊತೆ ಕೊನೆಯವರೆಗೂ ಉಳಿಯಲ್ಲ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡೋಣ. ನಮ್ಮ ಕಡೆಯಿಂದ 100% ಬೆಟರ್ ನಾವು ಟ್ರೈ ಮಾಡಿದ್ರೆ, ಸೊ ಗಾಡ್ ವಿಲ್ ಬಿ ದೇರ್ ಆ್ಯಂಡ್ ವ್ಯೂವರ್ಸ್ ಆಲ್ಸೋ ದೇರ್. ನೋಡೋಣ ಏನಾಗುತ್ತೆ ಅಂತೇಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.